ರಾಮಕೃಷ್ಣ ಪರಮಹಂಸ ಕಣ್ಣು ಮುಚ್ಚಿಕೊಂಡು ಧ್ಯಾನಾರೂಢ ಆಗುತ್ತಾನೆ. ಯಾವಾಗ ಖಾಲಿ ಮಾತ್ರ ಪ್ರತ್ಯಕ್ಷವಾಗ್ತದೆ, ಧ್ಯಾನದಲ್ಲಿ ಬರ್ತದೆ, ಆವಾಗ ಕಟ್ಕೊಂಡು ತಗೊಂಡು ಅವನ್ನ ಸಾಯಿಸ್ಬಿಡ್ತಾನೆ. ಸಾಯಿಸಿದಾಗ ತೋತಾಪುರಿಯವರು ಒಂದು ಚಾಕುವನ್ನು ತೆಗೆದುಕೊಂಡು ಅವನ ಮಸ್ತಕನಲ್ಲಿ ಚೀರ್ ಬಿಡ್ತಾರೆ. ಚೀರ್ ಬಿಡಿದಾಗ ಇವನ ರಾಮಕೃಷ್ಣ ಪರಮಹಂಸ ಮಸ್ತಕದಿಂದ ರಕ್ತ ಸುರಿತಾ ಇದೆ. ಶರೀರದಲ್ಲೆಲ್ಲ ಲತ್ಪತ್, ತುಂಬ ರಕ್ತ ಆಗ್ತದೆ. ಅದು ಅವರು ಹೇಳ್ತಾರೆ, 2 ದಿನ 3 ದಿವಸ ತನಕ ಇವರಿಗೆ ಸ್ಮೃತಿ ಇರುವುದಿಲ್ಲ. ಯಾವಾಗ ಮೊದಲು ಕಣ್ಣು ತೆಗೆದು ಹೇಳ್ತಾ ಇದ್ದಾರೆ, ಹೀಗಾಯಿತು, ನಾನು ಈಗ ಏಕಾದೆನು, ಈಗ ನನ್ನ ಜೊತೆ ಅದ್ವೈತ